ಕರುನಾಡ ಕೇಸರಿ ಕುಸ್ತಿ ಪ್ರಶಸ್ತಿ ವಿಜೇತ ಬೇಂಗ್ರೆಯ ವೀರಭಾರತಿ ವ್ಯಾಯಾಮ ಶಾಲೆಯಲ್ಲಿ ಪ್ರತಿಷ್ಠಾಪಿಸಿದ ಶ್ರೀ ಮಾರುತಿ ವಿಗ್ರಹದ ಪ್ರತಿಷ್ಠಾರಾಧನೆಗೆ ಸುವರ್ಣ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಪಟ್ಟಾಭಿರಾಮ ದೇವರ ಬೆಳ್ಳಿಯ ಉಬ್ಬು ಶಿಲ್ಪದ ಪ್ರತಿಷ್ಠಾಪನೆ ಹಾಗೂ 93ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಬೇಂಗ್ರೆ ಶ್ರೀ ವೀರಭಾರತಿ ವ್ಯಾಯಾಮ ಶಾಲೆಯಲ್ಲಿ ಪಟ್ಟಾಭಿರಾಮ ದೇವರ ಬೆಳ್ಳಿಯ ಉಬ್ಬು ಶಿಲ್ಪದ ಪ್ರತಿಷ್ಠಾಪನಾ ಕಾರ್ಯ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ವಿನಾಯಕ್ ಕಾರಂತ್ ಅವರ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನಡೆದವು. ಈ ಸಂದರ್ಭ ಶ್ರೀ ಕ್ಷೇತ್ರ ಒಡಿಯೂರಿನ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಯಜ್ಞನಂಗೆ ಈ ಪಂಪೇರು ಯಜ್ಞೋಡು ರಡ್ಡು ಮರ್ಗೆಲ್ಲುಂಟಿಗೆ ಒಂಜಿ ಬಾಹ್ಯದ ಯಜ್ಞ ಒಂಜಿ ಅಂತರ್ಯಜ್ಞ ಅಂತ ರಡ್ಡು ಮರ್ಗೆಲ್ಲುಂಟು. ಈ ಪಿದೈದ ಯಜ್ಞೋಡು ಮಾತ್ರ ನಂಗೆ ಬೇತೆ ಬೇತೆ ಸುವಸ್ತುಗಳು ಕಣ್ಣಿಗೆ ತೋಜರ ತಿಕ್ಕಂಡ ಉಡಲ್ದ ಅಂತರ್ಯಜ್ಞೋಡು ಅವು ಅನುಭವ ಗಮ್ಯವಾಯಿನ ವಿಷಯ ಅಂತ ಪಂಡೇರು. ಉಡಲ್ದಲ್ಲ ಒಂಜಿ ಯಜ್ಞ ಮಂಟಪ ಉಂಡು. ಆ ಯಜ್ಞ ಮಂಟಪಟ್ಲ ಅಲ್ಪ ಅಗ್ನಿನಿಪಿನ ಉಂಡು. ಅವಳ ನಿತ್ಯವಾದ ನಡತೊಂದು ಪುನಃ ಪ್ರಕ್ರಿಯೆ ಅವಳು ಪಾವೊಂದು ಕೊಡು. ಕಾರ್ಯಕ್ರಮದಲ್ಲಿ ಮತ್ಸ್ಯೋದ್ಯಮಿ ಭರತ್ ಭೂಷಣ್ ಬೋಳೂರು, ಬೇಂಗ್ರೆ ಮಹಾಜನ ಸಭಾದ ಅಧ್ಯಕ್ಷ ಮೋಹನ್ ಬೇಂಗ್ರೆ, ಉದ್ಯಮಿ ಅಜಿತ್ ಜಿ ಸುವರ್ಣ, ವೀರಭಾರತಿ ವ್ಯಾಯಾಮ ಶಾಲಾ ಅಧ್ಯಕ್ಷ ರಮಾನಂದ ಸುವರ್ಣ ಮೊದಲಾದವರು ಭಾಗಿಯಾಗಿದ್ರು. ಬಳಿಕ ಮಹಾಪೂಜೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಈ ಸಂದರ್ಭ ಹಲವಾರು ಊರ ಪರವೂರ ಭಕ್ತರು ಭಾಗಿಯಾಗಿ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು. ಇನ್ನು ರಾತ್ರಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ರಾಮ್ಜಿ ಕೋಟ್ಯಾನ್ ಮತ್ತು ಯಾದವ್ ಪುತ್ರನ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮತ್ಸ್ಯೋದ್ಯಮಿ ಆನಂದ್ ಮಾಸ್ಟರ್ ವಹಿಸಿದ್ರು. ಇನ್ನು ಮುಖ್ಯ ಅತಿಥಿಗಳಾಗಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಸೈಕೋಥೆರಪಿ ಮತ್ತು ಕನ್ಸಲ್ಟೆಂಟ್ ಡಾಕ್ಟರ್ ಸ್ಮಿತಾ ರೈ, ಉದ್ಯಮಿ ಸೋಮನಾಥ ಕರ್ಕೇರ, ಸಮಾಜ ಸೇವಕರಾದ ದಯಾಕರ್ ಕಾಂಚಲ್, ಮತ್ಸ್ಯೋದ್ಯಮಿ ನವಿಲ್ ದಾಸ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.